ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಅತ್ಯಂತ ಕ್ರೂರ ನಾಯಿಗಳ ಬಗ್ಗೆ ನೋಡಲಿದ್ದೇವೆ. ಆ ನಾಯಿಗಳನ್ನು ಸಾಕುವುದು ಹಲವು ರಾಷ್ಟ್ರಗಳಲ್ಲಿ ನಿಷಿದ್ಧ. ಹಾಗಾದರೆ ಆ ನಾಯಿಗಳು ಯಾವುದು ಎಂದು ನೋಡೋಣ. ನಂಬರ್ 5, ಡೋಗೋ ಅರ್ಜೆಂಟಿನೋ. ಡೋಗೋ ಅರ್ಜೆಂಟಿನೋ ಎಂಬುದು ಅರ್ಜೆಂಟೀನಾದಲ್ಲಿ ಬೆಳೆದ ಬಹಳ ಶಕ್ತಿಶಾಲಿ ಮತ್ತು ಧೈರ್ಯಶಾಲಿ ನಾಯಿ. ಇದನ್ನು ಪ್ರಮುಖವಾಗಿ ಬೇಟೆಗೆ, ರಕ್ಷಣೆಗೆ ಮತ್ತು ಹೋರಾಟಗಳಿಗೆ ಬೆಳೆಸಲಾಗಿದೆ. ಇವು ಬುದ್ಧಿವಂತ, ಶಕ್ತಿಶಾಲಿ ಮತ್ತು ಆತ್ಮವಿಶ್ವಾಸಿ, ಆದರೆ ಸರಿಯಾದ ತರಬೇತಿ ಇಲ್ಲವಾದರೆ ಅಪಾಯಕಾರಿ. ಈ ನಾಯಿಗಳನ್ನು ಮುಖ್ಯವಾಗಿ ಸ್ಪೇನ್, ಬ್ರಿಟನ್, ಇಟಲಿ, ಸಿಂಗಾಪುರ್ ಮುಂತಾದ ದೇಶಗಳಲ್ಲಿ ನಿಷೇಧಿಸಲಾಗಿದೆ. ಈ ನಾಯಿಯ ದಾಳಿಯಿಂದಾಗಿ 2000ರಿಂದ 2024ರವರೆಗೆ 15ರಿಂದ 20 ಮಂದಿ ಸಾವಿಗೀಡಾಗಿದ್ದಾರೆ. ನಂಬರ್ 4, ಪ್ರೇಸ ಕೆನಾರಿಯೋ. ಪ್ರೇಸ ಕೆನಾರಿಯೋ ಎಂಬುದು ಸ್ಪೇನ್ನ ಕೆನಾರಿ ದ್ವೀಪಗಳಲ್ಲಿ ಬೆಳೆದ ಶಕ್ತಿಶಾಲಿ, ದೊಡ್ಡ ಗಾತ್ರದ ಕಾವಲು ನಾಯಿಯಾಗಿದೆ. ಇದನ್ನು ಮುಖ್ಯವಾಗಿ ಜಾನುವಾರು ರಕ್ಷಣೆಗೆ ಬಳಸುತ್ತಾರೆ. ಇವು ತುಂಬಾ ಶಕ್ತಿಶಾಲಿ, ಆತ್ಮವಿಶ್ವಾಸಿ, ಕಟ್ಟುನಿಟ್ಟಾದ ನಾಯಿಯಾದರೂ ಅಪರಿಚಿತರಿಗೆ ಕ್ರೂರ. ಈ ನಾಯಿಗಳನ್ನು ಆಸ್ಟ್ರೇಲಿಯಾ, ಸಿಂಗಾಪುರ್, ನ್ಯೂಜಿಲೆಂಡ್, ಪೋಲೆಂಡ್ ದೇಶಗಳಲ್ಲಿ ನಿಷೇಧಿಸಲಾಗಿದೆ. 2000ರಿಂದ 2024ರವರೆಗೆ ಅಂದಾಜು 20ರಿಂದ 30 ಮಂದಿ ಸಾವನ್ನಪ್ಪಿದ್ದರು. ನಂಬರ್ 3, ಫೀಲಾ ಬ್ರೆಸಿಲೇರೋ. ಫೀಲಾ ಬ್ರೆಸಿಲೇರೋ ದೊಡ್ಡ ಗಾತ್ರದ ಮತ್ತು ಶಕ್ತಿಯುತ ಜಾತಿಯ ನಾಯಿಯಾಗಿದೆ. ಇದನ್ನು ಬ್ರೆಜಿಲ್ ದೇಶದಲ್ಲಿ ಹೆದ್ದಾರಿ ಕಾವಲು, ಜಾನುವಾರು ರಕ್ಷಣಾ ನಾಯಿಯಾಗಿ ಬೆಳೆಸಲಾಗಿದೆ. ಇದು ತನ್ನ ಮಾಲೀಕನಿಗೆ ನಿಷ್ಠಾವಂತ, ಆದರೆ ಅಪರಿಚಿತರಿಗೆ ತುಂಬಾ ಕ್ರೂರವಾಗಿ ವರ್ತಿಸುತ್ತದೆ. ಈ ನಾಯಿಗಳನ್ನು UK, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ನಾರ್ವೆ, ಐಸ್ಲ್ಯಾಂಡ್, ಮಲೇಷ್ಯಾ, ಸಿಂಗಾಪುರ್ ಮುಂತಾದ ದೇಶಗಳಲ್ಲಿ ನಿಷೇಧಿಸಲಾಗಿದೆ. 2000ರಿಂದ 2024ರವರೆಗೆ ಸುಮಾರು 10ರಿಂದ 20 ಜನ ಈ ನಾಯಿಯ ದಾಳಿಯಿಂದಾಗಿ ಸಾವನ್ನಪ್ಪಿದ್ದಾರೆ. ನಂಬರ್ 2, ಟೋಸಾ ಇನು. ಟೋಸಾ ಇನು ಎಂಬುದು ಜಪಾನ್ ಮೂಲದ ಒಂದು ದೊಡ್ಡ ಗಾತ್ರದ ಹೋರಾಟದ ಹಾಗೂ ಕಾವಲು ನಾಯಿಯಾಗಿದೆ. ಈ ನಾಯಿಗಳು ಶಾಂತ ಮತ್ತು ಧೈರ್ಯಶಾಲಿ ಸ್ವಭಾವವನ್ನು ಹೊಂದಿದೆ, ಆದರೆ ಅಪರಿಚಿತರಿಗೆ ಅಪಾಯಕಾರಿ. ಈ ನಾಯಿಗಳನ್ನು ಅಪಾಯಕಾರಿ ಎಂದು ಪರಿಗಣಿಸಿ ಆಸ್ಟ್ರೇಲಿಯಾ, UK, ನ್ಯೂಜಿಲೆಂಡ್, ನಾರ್ವೆ ಮುಂತಾದ ದೇಶಗಳಲ್ಲಿ ನಿಷೇಧಿಸಲಾಗಿದೆ. ಟೋಸಾ ಇನುವಿನಿಂದ ಅತ್ಯಂತ ಕಡಿಮೆ ಪ್ರಕರಣಗಳು ದಾಖಲಾಗಿವೆ, ಏಕೆಂದರೆ ಈ ನಾಯಿಗಳು ಬಹುಶಃ ಕೆಲವೇ ರಾಷ್ಟ್ರಗಳಲ್ಲಿ ಸಾಕಲ್ಪಡುತ್ತದೆ. ನಂಬರ್ 1, ಪಿಟ್ಬುಲ್. ಪಿಟ್ಬುಲ್ ಇದು ಅತ್ಯಂತ ಕ್ರೂರವಾದ ನಾಯಿಯಾಗಿದೆ. ನಾಯಿಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಪಿಟ್ಬುಲ್ನಿಂದ ದಾಖಲಾಗಿವೆ. ಅತಿ ಹೆಚ್ಚು ಜನರ ಸಾವಿಗೆ ಕಾರಣವಾದ ಕುಖ್ಯಾತಿಯನ್ನು ಹೊಂದಿದೆ. ಈ ತಳಿಯ ನಾಯಿಗಳು ಹೆಚ್ಚು ಶಕ್ತಿ ಮತ್ತು ಆಟವಂತಿಕೆಯನ್ನು ಹೊಂದಿದೆ. ಈ ನಾಯಿಗಳನ್ನು ಹಲವು ದೇಶಗಳಲ್ಲಿ ನಿಷೇಧಿಸಲಾಗಿದೆ. 2005ರಿಂದ 2024ರವರೆಗೆ ಈ ನಾಯಿಯ ದಾಳಿಯಿಂದಾಗಿ 400ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಈ ನಾಯಿಗಳು ಶಕ್ತಿಯುತವಾದ ಬೈಟ್ ಫೋರ್ಸ್ ಅನ್ನು ಹೊಂದಿದೆ. ಇವು ಒಮ್ಮೆ ಅಟ್ಯಾಕ್ ಮಾಡಿದರೆ ಬಿಟ್ಟುಕೊಡುವುದಿಲ್ಲ. ಲಾಕ್ ಜಾ ಎಂಬ ಹಠವಂತಿಕೆ ಶೈಲಿಯನ್ನು ಹೊಂದಿದೆ. ಈ ನಾಯಿಗಳು ಸರಿಯಾದ ತರಬೇತಿ ಇಲ್ಲದೆ ಬೆಳೆದರೆ ಬಹಳ ಅಪಾಯಕಾರಿಯಾಗಿ ಪರಿಣಮಿಸುತ್ತದೆ.